ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಬೆಳಗಾವಿಯ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ಹಿಂದೂ ಸಾಮ್ರಾಟ್ ಪ್ರಮೋದ್ ಮುತಾಲಿಕ್. ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಆಶೀರ್ವಾದ ಪಡೆದ ಶ್ರೀರಾಮ ಸೇನೆಯ ಅಧ್ಯಕ್ಷರು. ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಶ್ರೀಶಂಕರಾಡ್ಕರ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ ಗಣೇಶ್ ಹುಕ್ಕೇರಿ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಕ್ಷೇತ್ರದ ಶಾಸಕರು. ಲಾರಿ ತುಂಬಾ ಅಕ್ಕಿ ಮೂಟೆ ಹೊತ್ತು ರಾತ್ರೋರಾತ್ರಿ ಅಕ್ರಮ ಅಕ್ಕಿ ಮಾರಾಟ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ ಕದಿಮರು. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ರಸ್ತೆ, ಹೊಲಗದ್ದೆಗಳಿಗೆ ಕುಡಿಯುವ ನೀರು, ಹಾಸ್ಟೆಲ್, ಸರ್ಕಾರಿ ಕಚೇರಿಗಳು ಸೇರಿದಂತೆ ಜನರ ಸಮಸ್ಯೆಗೆ ಸ್ಪಂದಿಸಿ ಸಾರ್ವಜನಿಕ ಕಾರ್ಯಗಳನ್ನು ಕೈಗೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲೆಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಹಂತದಲ್ಲಿ ಸುಧಾರಣೆ ಕೈಗೊಳ್ಳಲಾಗಿದೆ. ನನ್ನ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ರಸ್ತೆ, ಹೊಲಗದ್ದೆಗಳಿಗೆ ನೀರು, ಕುಡಿಯುವ ನೀರು, ಹಾಸ್ಟೆಲ್, ಸರ್ಕಾರಿ ಕಚೇರಿಗಳು ಸೇರಿದಂತೆ ಜನರ ಸಮಸ್ಯೆಗೆ ಸ್ಪಂದಿಸಿ ಸಾರ್ವಜನಿಕ ಕಾರ್ಯಗಳನ್ನ ಕೈಗೊಳ್ಳುವ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲೆಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಹಂತದಲ್ಲಿ ಸುಧಾರಣೆ ಕೈಗೊಳ್ಳಲಾಗಿದೆ. ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಶನಿವಾರ ಸಮೀಪದ ಅಕ್ಕೋಳ್ ಗ್ರಾಮದಲ್ಲಿ ಸರ್ಕಾರಿ ತರಬೇತಿ ಸಂಸ್ಥೆಯ ನೂತನ ಕಟ್ಟಡ ಶಿಲಾನ್ಯಾಸ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕೇವಲ ಒಂದೇ ಸರ್ಕಾರಿ ಐಟಿಐ ಕಾಲೇಜ್ ಇತ್ತು. ಕ್ಷೇತ್ರದ ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿಯಾಗಲಿ ಹಾಗೂ ಉನ್ನತ ಶಿಕ್ಷಣ ಅವಕಾಶ ಸಿಗಲು ಅಕ್ಕೋಳ್ ಗ್ರಾಮದಲ್ಲಿ 2014ರಲ್ಲಿ ಸರ್ಕಾರಿ ಐಟಿಐ ಕಾಲೇಜ್ ಮಂಜೂರು ಮಾಡಲಾಗಿದೆ. ಸ್ವಂತ ಕಟ್ಟಡ ನಿರ್ಮಿಸಲು 4 ಎಕರೆ 23 ಗುಂಟೆ ಜಮೀನು ಮಂಜೂರಾತಿ ಮಾಡಿಸಿ ಕಟ್ಟಡಕ್ಕಾಗಿ ನಬಾರ್ಡ್ RIDF 23 ಯೋಜನೆ ಅಡಿ 2 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. 11 ಕೊಠಡಿಗಳು ನಿರ್ಮಾಣವಾಗಲಿದ್ದು ವರ್ಷಾಂತ್ಯದಲ್ಲಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಗಳತ್ಗ ಹಾಗೂ ಬೋರ್ಗಾಂವ್ದಲ್ಲಿಯೂ PU ಕಾಲೇಜುಗಳಿಗೆ 6 ಹಾಗೂ 2 ಕೋಣೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದೆ. ತಾಲೂಕಿನ ಅನೇಕ ಪ್ರಾಥಮಿಕ ಶಾಲೆಗಳ ಹಳೆ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದವು. 2019 ಮತ್ತು 20ನೇ ಸಾಲಿನಲ್ಲಿ ಸುಮಾರು 58 ಹೊಸ ಕೋಣೆಗಳನ್ನು ನಿರ್ಮಿಸಲಾಗಿದೆ. ಅಂಗನವಾಡಿಯಿಂದ ಉನ್ನತ ಶಿಕ್ಷಣವರೆಗೆ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಭವಿಷ್ಯ ರೂಪಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಇನ್ನೊಂದು ITI ಕಾಲೇಜ್ ಮಂಜೂರು ಮಾಡ್ಕೋಬೇಕು, ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಮಕ್ಕಳು ಅದರಲ್ಲಿ ಭಾಗವಹಿಸಬೇಕು, ಅಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಪ್ರಯತ್ನ ಮಾಡಿದಾಗ ನಮಗೆ ITI ಕಾಲೇಜು ಅಕ್ಕೋಳ್ನಲ್ಲೂ ಕೂಡ ನಮಗೆ ಮಂಜೂರಾಯಿತು. ಇದು 2ನೇ ನಿಪ್ಪಾಣಿ ಕ್ಷೇತ್ರದಲ್ಲಿ 2ನೇ ITI ಕಾಲೇಜ್ ಅಂತ ಹೇಳಿ ನಾವು ಹೇಳ್ಬೋದು. ಅಕ್ಕೋಳಲ್ಲಿ ಪ್ರಾರಂಭ ಆದಾಗ ಇಲ್ಲಿ ಜಾಗ ಎಲ್ಲಿ ನೋಡಬೇಕು, ITI ಕಾಲೇಜ್ಗೆ ಬಿಲ್ಡಿಂಗ್ ಎಲ್ಲಿ ಕಟ್ಟಬೇಕು ಅಂತಂದಾಗ ಅಕ್ಕೋಳ್ ಗ್ರಾಮ ಪಂಚಾಯಿತಿ ಕಳೆದ ಬಾರಿ ಏನು ನಮ್ಮ ಗ್ರಾಮ ಪಂಚಾಯಿತಿ ಇತ್ತು, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಎಲ್ಲ ಸದಸ್ಯರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾವು ಅವರ ಹತ್ರ ಹೇಳಿದಾಗ 2ನೇ ಒಂದು ITI ಕಾಲೇಜ್ ನಮಗೆ ಅಕ್ಕೋಳಕ್ಕೆ ಮಂಜೂರಾಗಿದೆ, ನೀವು ಜಾಗ ಎಲ್ಲಾದರೂ ನೋಡಬೇಕು ಅಂದಾಗ ಏನು ಇವತ್ತು ಭೂಮಿ ಪೂಜೆ ನಡೀತೋ ಇದು 4.23 ಗುಂಟೆ ಈ ಜಾಗವನ್ನ ಒಂದು ಪಂಚಾಯಿತಿ ವತಿಯಿಂದ ಇದು ITI ಕಾಲೇಜ್ ಅಂತ ಕೊಟ್ಟರು. ಆವಾಗ ಇದಕ್ಕೆ ಜಾಗ ಕ್ಲಿಯರ್ ಆಯ್ತು, ನಮ್ಮ ಹೆಸರು ಮೇಲೆ, ನಮ್ಮ ITI ಕಾಲೇಜ್ ಹೆಸರು ಮೇಲೆ ಇದು ಉತ್ತಾರ ಆಯ್ತು. ಆಮೇಲೆ ಬಿಲ್ಡಿಂಗ್ ಪ್ರಯತ್ನ ಮಾಡಿದಾಗ ಸುಮಾರು 2 ಕೋಟಿ ಈ ಒಂದು ITI ಕಾಲೇಜ್ ಕಟ್ಟಡಕ್ಕೆ ಇವತ್ತು ಭೂಮಿ ಪೂಜೆ ನಾವು ಮಾಡಿದ್ದೀವಿ. ಇದರಲ್ಲಿ बहाळಷ್ಟು ಒಳ್ಳೆ ರೀತಿಯಿಂದ ಈ सीमा भागमध्ये असणाऱ्या सगळ्या मुलांना शिक्षणातून वंचित होऊ नये ह्या दृष्टिकोनातून ITI कॉलेज देखील आज सुरुवात केलेली आहे. तर ಇಲ್ಲಿ ನಮಗೆ ಎಲ್ಲಾನು ಕೂಡ ಯಾವ ರೀತಿಯಲ್ಲಿ ಕಟ್ಟಡ ಇರಬೇಕಂತಂದ್ರೆ 11,883 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಈ ಒಂದು ಸುಂದರವಾದಂತ ಕಟ್ಟಡ ಇವತ್ತು ನಿರ್ಮಾಣ ಹಂತಕ್ಕೆ ಇವತ್ತು ನಾವು ಭೂಮಿ ಪೂಜೆಯನ್ನ ಮಾಡಿದ್ದೀವಿ. ಇದರಲ್ಲಿ ಕೆಳಗಡೆ ನಮಗೆ 2 ಕ್ಲಾಸ್ ರೂಮ್ಗಳು ಬರ್ತವೆ, ಅದೇ ರೀತಿ ಡ್ರಾಯಿಂಗ್ ರೂಮ್ ಒಂದು ಬರ್ತದೆ, IT ರೂಮ್ ಒಂದು ಬರ್ತದೆ, ಮತ್ತು ಆಫೀಸ್ ರೂಮ್ ಒಂದು ಬರ್ತದೆ, ಮತ್ತು ಸ್ಟೋರ್ ರೂಮ್ ಒಂದು ಬರ್ತದೆ. ಅದರ ಜೊತೆಗೆ ಇಲೆಕ್ಟ್ರಿಷಿಯನ್ ವರ್ಕ್ಶಾಪ್ ಒಂದು ರೂಮ್ ಬರ್ತದೆ, ಮತ್ತು ಫಿಟ್ಟರ್ ವರ್ಕ್ಶಾಪ್ ಒಂದು ರೂಮ್ ಬರ್ತದೆ, ಮತ್ತು ಪ್ರಿನ್ಸಿಪಲ್ ಚೇಂಬರ್ ಮತ್ತು ಲೈಬ್ರರಿ. ಈ ರೀತಿಯಾಗಿ ಸುಮಾರು 11 ಕೊಠಡಿಗಳು, 11 ಕ್ಲಾಸ್ ರೂಮ್ಗಳು, ಆಫೀಸ್ ಎಲ್ಲ ಹಿಡಿದು 11 ಒಂದು ಬಿಲ್ಡಿಂಗ್ಗಳು ಇಲ್ಲಿ ಇವತ್ತಿನ ದಿವಸ ಈ ಒಂದು ಪ್ಲಾನ್ ಅಲ್ಲಿ 2 ಕೋಟಿ ಪ್ಲಾನ್ ಅಲ್ಲಿ ಇವತ್ತು ನಾವು ಇದನ್ನ ಮಾಡ್ತಾ ಇದ್ದೀವಿ.
ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದು ನರಾಟೆ, ಹಾಲಸಿದ್ದನಾಥ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ, ಉಪಾಧ್ಯಕ್ಷ ಎಂಪಿ ಪಾಟೀಲ್, ನಿಪ್ಪಾಣಿ ನಗರಸಭೆ ಅಧ್ಯಕ್ಷ ಜಯವಂತ್ ಬಾಟ್ಲೆ, ತಾಲೂಕಾ ಪಂಚಾಯತ್ ಸದಸ್ಯ ಸುಲಭಾ ಸದಾವರ್ತೆ, ದತ್ತಾತ್ರೇಯ ವಡಗಾವೆ, ಸದಾಶಿವ್ ಬೂದಿಹಾಳೆ, ಅವಿನಾಶ್ ಪಾಟೀಲ್, ಸಮಿತ್ ಸಾಸ್ನೆ, ಆರ್ಎಂ ಕೋತ್, ರಾಮಗೊಂಡ ಪಾಟೀಲ್, ಕಲ್ಲಪ್ಪ ನಾಯ್ಕ್, ಮನಿಷಾ ರಂಗೋಳೆ, ವಿಶ್ವನಾಥ್ ಕಮ್ತೆ, ನಿರಂಜನ್ ಕಮ್ತೆ, ಬಾಪು ಸಾಹೇಬ್ ಕಲ್ಲಿಕಟ್ಟಿ, ಪ್ರವೀಣ್ ಶಹಾ, ವೈಭವ್ ರಾಂಗೋಳೆ, ಜೆಜಿ ನದಾಬ್, ರಾವ್ ಸಾಹೇಬ್ ಪರಾಳೆ, ಸುಹಾಸ್ ಗುಗೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೆಂಗಳೂರು ಮೈಸೂರು ವಿಭಾಗದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, ಬೆಳಗಾವಿ ವಿಭಾಗದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದೆ. ನಾವು ಸಂಕಲ್ಪ ಮಾಡಲು ಇಲ್ಲಿ ಸೇರಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂಕಲ್ಪ ಸಮಾವೇಶದಲ್ಲಿ ಹೇಳಿದರು. ಈಗಾಗಲೇ ಬೆಂಗಳೂರು ಮೈಸೂರು ವಿಭಾಗದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, ಬೆಳಗಾವಿ ವಿಭಾಗದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದೆ. ನಾವು ಸಂಕಲ್ಪ ಮಾಡಲು ಇಲ್ಲಿ ಸೇರಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂಕಲ್ಪ ಸಮಾವೇಶದಲ್ಲಿ ಹೇಳಿದರು. ಏನಪ್ಪ ಸಂದೇಶ ಅಂತಂದ್ರೆ 15ನೇ ತಾರೀಕು ಈ ರಾಷ್ಟ್ರಕ್ಕೆ ಒಂದು ರೈತರ ವಿಚಾರದಲ್ಲಿ ರೈತರಿಗೆ ಬೆಂಬಲವಾಗಿ ರೈತರು ಅನುಭವಿಸ್ತಾರಂತ ಅನೇಕ ಸಮಸ್ಯೆಗಳ ಬಗ್ಗೆ ರೈತರ ಪರವಾಗಿ ನಿಲ್ಲಕ್ಕೆ ಒಂದು ಕಾರ್ಯಕ್ರಮವನ್ನು ಎಐಸಿಸಿ ರೂಪಿಸಿದ್ದಾರೆ. ಆ ಸಭೆ 15ನೇ ತಾರೀಕು ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಮ ಪದ್ಧತಿ, ನಮ್ಮ ಇಲ್ಲಿ ಸಂಕ್ರಮಣ ಅದಾದ ಮೇಲೆ ಅನೇಕ ಕಾರ್ಯಕ್ರಮ ಇಲ್ಲಿ ತಮಿಳುನಾಡಲ್ಲಿ ಎಲ್ಲ ಕೂಡ ಇದೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ 20ನೇ ತಾರೀಕು ಮಾಡ್ತೇವೆ ಅಂತೇಳಿ. ಸೊ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಕಂಪಲ್ಸರಿ ಆಗಿ ನಿಮ್ಮ ಶಾಸಕರು, PCC ಮೆಂಬರ್ಸು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಯಾರು ಎಲ್ಲ ನಾಯಕರುಗಳು ಕೊಟ್ಟು ನಾವು ಸಭೆಗೆ ನಾವು ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಅವರೊಬ್ಬರೇ ಬರೋದಲ್ಲ, ನಿಮ್ಮ ಜನತೆಗೆ ಕಾರ್ಯಕರ್ತರನ್ನ, ರೈತರನ್ನ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ 5 ಬಸ್ಸಾರು ಕೂಡ ರಾಜ್ಯದ ಉದ್ದಕ್ಕೂ ಕೂಡ ಕರ್ಕೊಂಡು ಬರಬೇಕಂತ ಕಾರ್ಯಕ್ರಮ ಬ್ಯಾನರ್ ಹಾಕೊಂಡು, ಈ ಕ್ಷೇತ್ರದ ಹೆಸರು ಹಾಕೊಂಡು, ನಿಮ್ಮ ಲೀಡರ್ಸ್ ಸಮೇತ ನೀವು ಕರ್ಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ನಿಂದ ರಾಷ್ಟ್ರ ರಾಜಭವನಕ್ಕೆ ಕ್ಷೇತ್ರ ಕಾರ್ಯಕ್ರಮವನ್ನು ಮಾಡಿ ಅವರು ಹಮ್ಮಿಕೊಳ್ಬೇಕಾಗ್ತದೆ. ಎಲ್ಲ ನಾಯಕರುಗಳು, ರಾಜ್ಯದ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದಕ್ಕೆ ನೀವೆಲ್ಲ ಕೂಡ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮಾಡಿಕೊಳ್ತಾ ಇದೆ. ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವಂಥದ್ದಲ್ಲ. ಈಗಿಂದಲೇ ಯುದ್ಧಕ್ಕಿಂತ ಮುಂಚಿತವಾಗೇನೆ ಯುದ್ಧ 1 ವರ್ಷಕ್ಕೆ ಬರ್ತದೆ, 3 ವರ್ಷಕ್ಕೆ ಬರ್ತದೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ಬೆಳಗಾವಿ ವಿಭಾಗ ಮಟ್ಟದ ಸಂಕಲ್ಪ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 2021 ಹೋರಾಟದ ವರ್ಷ, ಸಂಘರ್ಷದ ವರ್ಷ ಎಂದು ಘೋಷಣೆ ಮಾಡಿದ್ದೇವೆ. ರಾಷ್ಟ್ರ ರಾಜ್ಯದಲ್ಲಿ ಏನೇನು ನಡೆಯುತ್ತಿದೆ ಎನ್ನುವುದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಮಾಸ್ ಗ್ರೇಡ್ ಪಕ್ಷವಾಗಿದೆ. ಇದೀಗ ಕೇಡರ್ ಗ್ರೇಡ್ ಪಕ್ಷ ಮಾಡಬೇಕಾಗಿದೆ. ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನ ಹೇಗೆ ನೀಡಬೇಕು, ಅವರು ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿಕೊಂಡು ಬಂದಿರುವ ಪಕ್ಷ. ಪಕ್ಷದ ಇತಿಹಾಸವನ್ನ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದರು. ಹುಕ್ಕೇರಿ ತಾಲೂಕಿನ ಲಿಂಗಾಯತ್ ಪಂಚಮಸಾಲಿ ಮಹಾಸಭೆ ಹುಕ್ಕೇರಿ ಘಟಕದ ಅಧ್ಯಕ್ಷ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಸಮಾಜ ಮುಖಂಡರ ಸಭೆ ಜರುಗಿತು. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಹಾಗೂ ಹುಕ್ಕೇರಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಹುಕ್ಕೇರಿ ಘಟಕದ ಅಧ್ಯಕ್ಷರಾದ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜವನ್ನ 2A ಹಾಗೂ ಲಿಂಗಾಯತ ಬಡ ಸಮಾಜವನ್ನು OBC ಮೀಸಲಾತಿಗೆ ಸೇರ್ಪಡಿಸುವಂತೆ ಒತ್ತಾಯಿಸಿ ಜನವರಿ 14ರಂದು ಕೂಡಲ ಸಂಗಮದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಹುಕ್ಕೇರಿ ಘಟಕದ ಅಧ್ಯಕ್ಷ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ತಾಲೂಕಿನ ಲಿಂಗಾಯತ ಮತ್ತು ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಜರುಗಿತು.
ಸಭೆಯಲ್ಲಿ ಅಖಿಲ ಭಾರತ ಲಿಂಗಾಯತ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜವನ್ನ 2A ಹಾಗೂ ಲಿಂಗಾಯತ ಬಡ ಸಮಾಜವನ್ನ ಕೇಂದ್ರ ಸರ್ಕಾರದ OBC ಮೀಸಲಾತಿಗೆ ಸೇರ್ಪಡಿಸುವಂತೆ ಒತ್ತಾಯಿಸಿ 2021 ಜನವರಿ 14ರಂದು ಕೂಡಲ ಸಂಗಮದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಭಾಗವಹಿಸಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ವಿಜಯ ರವದಿ ಮತ್ತು ನೂತನ ಸಮಾಜದ ಅಧ್ಯಕ್ಷ ಗುಂಡು ಪಾಟೀಲ್, ಲಿಂಗಾಯತ ಪಂಚಮಸಾಲಿ ಸಮಾಜದ ಬೇಡಿಕೆಗಳಾದ 2A ಮತ್ತು OBC ಮೀಸಲಾತಿಗಾಗಿ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಜನವರಿ 14ರಂದು ಕೂಡಲ ಸಂಗಮದಿಂದ ಹಮ್ಮಿಕೊಂಡ ಪಾದಯಾತ್ರೆಗೆ ಹುಕ್ಕೇರಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಸಹಸ್ರಾರು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಶ್ರೀಗಳ ಹೋರಾಟಕ್ಕೆ ಬೆಂಬಲ ನೀಡಲಾಗುವುದು ಎಂದರು. ತಾಲೂಕಾ ಪಂಚಮಸಾಲಿ ಸಮಾಜದ ಘಟಕದ ಅಧ್ಯಕ್ಷರನ್ನಾಗಿ ಪೂಜ್ಯ ಜಯಮೃತ್ಯುಂಜಯ ಗುರುಗಳು ಯುವಕರಾದ ಸಂಘಟಕರಾದಂಥ ಗುಂಡು ಪಾಟೀಲ್ ಅವರನ್ನ ನಿಯುಕ್ತಿಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿಕೊಂಡಿರುವಂತ ಈ 2A ಹಾಗೂ OBC ಮೀಸಲಾತಿಗಾಗಿ ಶ್ರೀಗಳು ಏನೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೋ ಅದರ ಬೆಂಬಲಾರ್ಥವಾಗಿ ಇಲ್ಲಿಂದ ನಾವೆಲ್ಲ ಹೋಗುವ ಒಂದು ಪೂರ್ವ ಸಭೆಯನ್ನು ಇವತ್ತು ಯೋಜಿಸಿ ಎಲ್ಲ ಹಿರಿಯರು ಕೊಡ್ಕೊಂಡು ಹೋಗುವಂತ ಪ್ರತಿಯೊಂದು ಹಳ್ಳಿಯಿಂದ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಗುರು ಬಸವಲಿಂಗಾಯ ನಮಃ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯ ಈ ಒಂದು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ಜನವರಿ 14ರಂದು 2A ಮತ್ತು OBC ನಮ್ಮ ಲಿಂಗಾಯತ ಒಳಪಂಗಡಗಳು ಮತ್ತು ಪಂಚಮಸಾಲಿ ಮೀಸಲಾತಿ 2A ಮತ್ತು OBC ಮೀಸಲಾತಿಗಾಗಿ ಒಂದು ಒತ್ತಾಯದ ಒಂದು ಹೋರಾಟದ ಹುಕ್ಕೇರಿ ತಾಲೂಕಾ ಘಟಕದ ಈ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಅಡವಿಸಿದ್ದೇಶ್ವರ ಮಠದಲ್ಲಿ ಎಲ್ಲ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಏರ್ಪಾಡನ್ನು ಮಾಡಿ 14ನೇ ತಾರೀಕು ಬರುವ ಜನವರಿ 14ರಂದು ನಮ್ಮ ಹುಕ್ಕೇರಿ ತಾಲೂಕಿನಿಂದ ನಾವು ಕೂಡಲ ಸಂಗಮಕ್ಕೆ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಇಲ್ಲಿಂದ ಸಹಸ್ರಾರು ಜನರನ್ನು ಕೂಡ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಒಂದು ಸಭೆಯನ್ನು ಇವತ್ತು ನಾವು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಿಜಯ ರವದಿ, ಬಸವರಾಜ್ ಪಾಟೀಲ್, ಚಂದು ಗಂಗಣ್ಣವರ್, ರಾಜು ಮುನ್ನೋಳಿ, ಚಂದ್ರಶೇಖರ್ ಪಾಟೀಲ್, ತಮ್ಮಣ್ಣಗೌಡ ಪಾಟೀಲ್, ಅಣ್ಣಗೌಡ ಪಾಟೀಲ್, ವಿರೂಪಾಕ್ಷ ಅಲಗ್ರಾಹುತ್, ಭೀಮಾನಂದ ಮುದುಕಣ್ಣವರ್, ಶಂಕರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನಲ್ಲಿ 11 ಕೋಟಿ 50 ಲಕ್ಷ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಕತ್ತಿ ಅವರು ಚಾಲನೆ ನೀಡಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ 11 ಕೋಟಿ 50 ಲಕ್ಷ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಉಮೇಶ್ ಕತ್ತಿ ಅವರು ಚಾಲನೆ ನೀಡಿ ಮಾತನಾಡಿದರು. ಬರುವ ಬೇಸಿಗೆಯ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಅವರು ತಿಳಿಸಿದರು. ಇವತ್ತು ಬೆಳಗಿನಿಂದ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಪೂಜೆಯನ್ನು ಮಾಡ್ತಾ ಇದ್ವಿ. 11 ಕೋಟಿ 49 ಲಕ್ಷ ಈ ಯೋಜನೆಗಳನ್ನ ಪೂಜೆ ಮಾಡ್ತಾ ಇದ್ವಿ. ಅದರ ಜೊತೆ ಗುಡಿಗುಂಡಾರಗಳಿಗೆ MLA ಶಾಸಕರ ನಿಧಿಯಿಂದ ಕೊಟ್ಟಂತ ಗುಡಿಗುಂಡಾರಗಳನ್ನು ಪೂಜೆ ಮಾಡ್ತಾ ಇದ್ವಿ. ಸುಲ್ತಾನ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತಿಯಿಂದ 1.5 ಕೋಟಿ ರೂಪಾಯಿ ಕೆಲಸನ ಇಲ್ಲಿಂದ ಬಸವನಗುಡಿ ಮತ್ತು ನದಿವರೆಗೆ ರಸ್ತೆಗಳು ಬರುವಂತ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ವಿ. ಈ ಬರುವ ಬೇಸಿಗೆಯಲ್ಲಿ ಪೂರ್ಣ ಆಗ್ತದೆ, ಅದರ ಸದುಪಯೋಗ ಪಡಿಬೇಕಂತ ಜನರಲ್ ವಿನಂತಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ರಾಚಯ್ಯ ಹಿರೇಮಠ್, ಗುರುರಾಜ್ ಕುಲಕರ್ಣಿ, ಮಹಾದೇವ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರುಗಳು ಹಾಗೂ ಗುತ್ತಿಗೆದಾರ ಪ್ರಶಾಂತ್ ಅಂಕಲಗಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ಅಂಕಲಿಯ ಶ್ರೀಶೈಲ್ ಕರಾಡ್ಕರ್ ಅವರು ಪ್ರವಾಹದಿಂದ ಬೆಳೆಗಳು ನಾಶವಾಗಿ ಮಾಡಿದ ಸಾಲವನ್ನು ತೀರಿಸಲಾಗದೆ ಸಾಲ ಬಾಧೆಯಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಇವತ್ತು ಶಾಸಕ ಗಣೇಶ್ ಹುಕ್ಕೇರಿ ಅವರು ಕರಾಡ್ಕರ್ ಅವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಿದರು. ಅಂಕಲಿಯ ಶ್ರೀಶೈಲ್ ಕರಾಡ್ಕರ್ ಅವರು ಪ್ರವಾಹದಿಂದ ಬೆಳೆಗಳು ನಾಶವಾಗಿ ಮಾಡಿದ ಸಾಲವನ್ನ ತೀರಿಸಲಾಗದೆ ಸಾಲ ಬಾಧೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದರಿಂದ ಇವತ್ತು ಶಾಸಕ ಗಣೇಶ್ ಹುಕ್ಕೇರಿ ಅವರು ಕರಾಡ್ಕರ್
ಕರಾಡ್ಕರ್ ಅವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ 5 ಲಕ್ಷ ರೂಪಾಯಿ ಚೆಕ್ ಅನ್ನ ವಿತರಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಅವರು, ರೈತರು ಸಾಲಬಾಧೆಗೆ ಹೆದರಬಾರದು, ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬಾರದು. ಇವತ್ತು ಕರಾಡ್ಕರ್ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಿದ್ದು, ಈ ಹಣವನ್ನ ಸಮರ್ಪಕವಾಗಿ ಬಳಸಿಕೊಂಡು ಸುಂದರವಾದ ಜೀವನ ರೂಪಿಸಿಕೊಳ್ಳಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಕೋರೆ, ರಣಜಿತ್ ಶಿರ್ಶೆಟ್ಟಿ, ವಿಕ್ರಮ್ ಶಿರ್ಶೆಟ್ಟಿ, ಪಾಂಡುರಂಗ್ ವಡ್ಡರ್, ಪಾಪು ಕಿಲ್ಕತ್, ಸುನೀಲ್ ಕೋರೆ, ಅಲ್ಲಾಬಕ್ಷ್ ಪಟ್ವೇಗರ್, ರಮೇಶ್ ಕೊಣ್ಣೂರೆ, ಜಗದೀಶ್ ಪಾಟೀಲ್, ಜ್ಯೋತ್ಯಪ್ಪ ಕೋಕ್ಣೆ, ಶಿವಾಜಿ ಕೋಟಿವಾಲೆ, ಸದಾಶಿವ್ ಮಗ್ದುಮ್, ಸದಾಶಿವ್ ಸನದಿ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬೆಳಗಾವಿಯ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ಶ್ರೀರಾಮ್ ಸೇನೆಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಶಟಸ್ಥಳ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದುಕೊಂಡರು. ಬೆಳಗಾವಿ ನಗರದ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ಶ್ರೀರಾಮ ಸೇನೆಯ ಸಂಸ್ಥಾಪಕ, ಹಿಂದೂ ಸಾಮ್ರಾಟ ಎಂದೇ ಪ್ರಖ್ಯಾತಿಯಾಗಿರುವ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಬೆಳಗಾವಿ ನಗರದ ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿ ಹುಕ್ಕೇರಿಯ ಶಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು, ಹುಕ್ಕೇರಿ ಹಿರೇಮಠದ ಕೀರ್ತಿಯನ್ನ ದೇಶವ್ಯಾಪ್ತಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಸನಾತನ ಭಾರತೀಯ ಸಂಸ್ಕೃತಿಯನ್ನ ತಿಳಿಸುತ್ತಿರುವ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಕಾರ್ಯ ಶ್ಲಾಘನೀಯವಾದದ್ದು. ಮಠ ಮಾನ್ಯಗಳು ಜನರ ಧಾರ್ಮಿಕ ಭಾವನೆಗೆ ವಿಶೇಷವಾಗಿರುವ ಶಕ್ತಿ ತುಂಬುತ್ತಿವೆ. ಬೆಳಗಾವಿಯ ಹುಕ್ಕೇರಿ ಹಿರೇಮಠ ವಿನೂತನ ಕಾರ್ಯ ಮಾಡುತ್ತಿದೆ. ಎಲ್ಲ ಸಂಪ್ರದಾಯದ ಸಂತ ಮಾಂತರು ಆಗಮಿಸಿ ಸುವಿಚಾರ ಚಿಂತನದಲ್ಲಿ ಭಾಗಿಯಾಗುತ್ತಿರುವುದು ಅಭಿಮಾನದ ಸಂಗತಿ. ಶ್ರೀಗಳ ಕಾರ್ಯ ಇನ್ನೂ ಹೀಗೆ ಮುಂದುವರಿಯಲಿ ಎಂದು ಸಂತಸ ಹಂಚಿಕೊಂಡರು. ಚಿಕ್ಕೋಡಿ ಸದಲ್ಗ ವಿಭಾಗದ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಶಿವಾಜಿ ಬೋರೆ, ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕಾಂಬ್ಳೆ ಹಾಗೂ ಕಾರ್ಯದರ್ಶಿಯಾಗಿ ತಾನಾಜಿ ಬಿರ್ನಾಳೆ ಅವರು ಆಯ್ಕೆಯಾಗಿದ್ದಕ್ಕೆ ಬೋರ್ಗಾಂವ್ ಪಟ್ಟಣದ ಶ್ರೀ ಅರಿಹಂತ್ ಉದ್ಯೋಗ ಸಮೂಹದ ವತಿಯಿಂದ ಸಾಂಗಲಿಯ ಸಂಸದ ಸಂಜಯ್ ಕಾಕಾ ಪಾಟೀಲ್ ಸನ್ಮಾನಿಸಿದರು. ಸದಲ್ಗ ವಿಭಾಗ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಶಿವಾಜಿ ಬೋರೆ, ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕಾಂಬ್ಳೆ ಹಾಗೂ ಕಾರ್ಯದರ್ಶಿಯಾಗಿ ತಾನಾಜಿ ಬಿರ್ನಾಳೆ ಇವರು ಆಯ್ಕೆಯಾಗಿದ್ದಕ್ಕೆ ಬೋರ್ಗಾಂವ್ ಪಟ್ಟಣದ ಶ್ರೀ ಅರಿಹಂತ್ ಉದ್ಯೋಗ ಸಮೂಹ ಸಂಸ್ಥೆ ವತಿಯಿಂದ ಸಾಂಗ್ಲಿಯ ಸಂಸದ ಸಂಜಯ್ ಕಾಕಾ ಪಾಟೀಲ್ ಇವರಿಂದ ಸನ್ಮಾನಿಸಲಾಯಿತು. मांगूरवाल्यांची जिंदगीच आहे आणि अगदी लेखणी वगैरे ಹಿರಿಯತೂರಿನ ರಾವ್ ಸಾಹೇಬ್ ಪಾಟೀಲ್ ಮಾತನಾಡಿ, ಸದಲ್ಗ ಪರಿಸರ ಹಾಗೂ ನಿಪ್ಪಾಣಿ ತಾಲೂಕಿನ ಎಲ್ಲ ಪತ್ರಕರ್ತರು ಒಳ್ಳೆಯ ಕೆಲಸ ಮಾಡುವ ಮೂಲಕ ಸಾಮಾಜಿಕ ಕಾರ್ಯಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ. ಸಮಾಜದಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರಖರವಾಗಿ ಬರೆದು ಎಲ್ಲರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಕನ್ನಡಿಯಂತೆ ಸ್ವಚ್ಛ ಹಾಗೂ ಪ್ರಾಮಾಣಿಕ ಕಾರ್ಯ ಮಾಡುವ ಪತ್ರಕರ್ತರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸಂಸದ ಸಂಜಯ್ ಕಾಕಾ ಪಾಟೀಲ್, ಉದ್ಯಮಿ ಅಭಿನಂದನ್ ಪಾಟೀಲ್, ನಿಪ್ಪಾಣಿ ಮತಕ್ಷೇತ್ರದ ಯುವ ಮುಖಂಡ ಉತ್ತಮ್ ಪಾಟೀಲ್, ಶಿವಾಜಿ ಬೋರೆ, ಪ್ರಶಾಂತ್ ಕಾಂಬ್ಳೆ, ತಾನಾಜಿ ಬಿರ್ನಾಳೆ, ಹಿರಿಯ ಪತ್ರಕರ್ತ ಶ್ಯಾಮ್ಲಿಂಗ್ ಕಿಲ್ಲೇದಾರ್, ಅಭಯ್ ಕುಮಾರ್ ಮಗ್ದುಮ್, ರಾಜು ಮಗ್ದುಮ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಐದ್ಮಾಳೆ, ಅಜಿತ್ ಕಾಂಬ್ಳೆ, ಉತ್ತಮ್ ಮಾಣೆ, ಸುಯೋಗ್ ಕಿಲ್ಲೇದಾರ್, ಯಶರಾಜ್ ಬೋರೆ, ಸುಶಾಂತ್ ಕಿಲ್ಲೇದಾರ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಉಚಿತ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಈ ಅಕ್ಕಿಯನ್ನು ಕೆಲವು ಅಧಿಕಾರಿಗಳು ಹಣದ ಆಸೆಗೆ ಮಧ್ಯವರ್ತಿಗಳ ಜೊತೆಯಾಗಿ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಉಚಿತ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಈ ಅಕ್ಕಿಯನ್ನು ಕೆಲವು ಅಧಿಕಾರಿಗಳು ಹಣದ ಆಸೆಗೆ ಮಧ್ಯವರ್ತಿಗಳ ಜೊತೆಯಾಗಿ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಅಕ್ಕಿ ತೆಗೆದು ತೋರ್ಸ್ರಿ ತಗೋರಿ ಎಲ್ಲ ಅಕ್ಕಿಲ್ಲ ಒಂದಿಲ್ಲ ಒಂದಿಲ್ಲ
ಪಕ್ಕದ ಮಹಾರಾಷ್ಟ್ರದ ಗಡಿಗೆ ಹೊಂದಿರುವ ಅಥಣಿ ಮತ್ತು ಕಾಗವಾಡ ಮಾರ್ಗವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡುತ್ತಿದ್ದಾರೆ. ದಂಡದಾಗ ಚಿಕ್ಕದು ತೊಳಗಂತ ಹೋದನ್ರಲ್ಲ ಈಗೆಲ್ಲ ಮತ್ತೆ ಕೇಳ್ತಾರೆ ಕೇಳ್ತೀನಿ ಇದೂರು ಅನ್ಕೊಂಡ್ರೆ ಕಳೆದ ಕೆಲ ವರ್ಷಗಳಿಂದ ಅಥಣಿ ಹಾಗೂ ಐಗಳಿ ಪೊಲೀಸ್ ಠಾಣೆಯಲ್ಲಿ 6ಕ್ಕೂ ಹೆಚ್ಚು ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣಗಳು ದಾಖಲಾಗಿವೆ. ಇವುಗಳು ನಾಮಕೆ ವಾಸ್ತೆ ಅಷ್ಟೇ. ದಿನನಿತ್ಯ ರಾತ್ರಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಯಥೇಚ್ಛವಾಗಿ ಸಾಗಾಟ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಕರ್ನಾಟಕ ರಾಜ್ಯದಾಗ ಒಂದು ಯೋಜನೆಗಳು ಇಷ್ಟೇ ಚಲೋ ಯೋಜನೆ ಅದಾವ ಅಂದ್ರೆ ಪ್ರತಿಯೊಂದು ಬಡವರಿಗೆ ಮುಟ್ಟುವಂಥ ಯೋಜನೆಗಳು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ಅನ್ನಭಾಗ್ಯದೊಳಗೆ ಪ್ರತಿಯೊಂದು ಮನೆಗೆ BPL ಕಾರ್ಡ್ದವ್ರಿಗೆ ಅಂತ್ಯೋದಯ ಕಾರ್ಡ್ದವ್ರಿಗೆ ಅಕ್ಕಿ ಹೋಗಿ ತಿಂಗಳ ಮುಟ್ತಾವೆ. ಮತ್ತು ಎರಡನೇದಂತಂದ್ರೆ ಅಕ್ಷರ ದಾಸೋಹ ಮುಖಾಂತರ ಪ್ರತಿಯೊಂದು ಶಾಲೆ ಬಡ ಮಕ್ಕಳಿಗೆ ಶ್ರೀಮಂತ ಮಕ್ಕಳಿಗೆ ಯಾರ ಮಕ್ಕಳಿಗೆ ಶಾಲೆಯಾಗಿಂದ ಪ್ರತಿಯೊಂದು ಮಕ್ಕಳಿಗೂ ಅವ್ರಿಗೆ ಊಟದ ವ್ಯವಸ್ಥೆ ಆಗ್ತೈತಿ. ಆದರೆ ಇದರದ ದುರ್ಬಳಕೆ ಭಾಳ ಆಕೈತಿ, ದುರುಪಯೋಗ ಮಾಡ್ಕೊತಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯಿಂದ ಇದರ ದುರುಪಯೋಗ ಆಕೈತಿ. ಈಗ ಅನ್ನಭಾಗ್ಯ ಅಕ್ಕಿ ಏನು ಓದಿರ್ತಾರೋ ಅನ್ನಭಾಗ್ಯ ಅಕ್ಕಿಗಳನ್ನ ಕೆಲವು ಮಂದಿ ಏಜೆನ್ಸಿಗಳನ್ನ ಬಡ ಜನರ ಕಡೆಯಿಂದ ಕೊಂಡು ತಗೋದು ಬಲ್ಕ್ ಎಲ್ಲ ಗೊಳೆ ಮಾಡಿ ಟ್ರಕ್ ಗಟ್ಟಲೆ ಅದನ್ನ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡ್ತಾರೆ. ಅದ ಪ್ರಕಾರ ಅಕ್ಷರ ದಾಸೋಹದೊಳಗೆ ಇಂತಿಷ್ಟು ಹುಡುಗರಿಗೆ ಇಂತಿಷ್ಟು ಗ್ರಾಮದಂತೆ ಅಕ್ಕಿ ಕೊಟ್ಟಿರ್ತಾರೆ. 100 ಗ್ರಾಮ 50 ಗ್ರಾಮ 70 ಗ್ರಾಮ ಏನು ಕೊಟ್ಟಿರ್ತಾರೋ ಆದ್ರೆ ಮಕ್ಕಳ ಅನ್ನ ತಿನ್ನಂಗಿಲ್ಲ. ಅಕ್ಕಿ ಎಲ್ಲ ಉಳಿತಾವ. ಆ ಅಕ್ಕಿನೂ ಸುಧಾ ಎಲ್ಲ ಕಳ ಸಾಗಾಣಿಕೆ ಮಾರ್ಕೆಟ್ನಾಗ ಹೋಗ್ತೈತಿ. ಈಗಾಗಲೇ ಒಂದು ಘಟನೆ ಆಗೈತಿ. ಈಗ ಆಪರೇಷನ್ ಮಾಡಿದಾರೆ ಅಥಣಿದೊಳಗೆ ಅಕ್ಕಿ ಹಿಡಿದಿದ್ದಾರೆ. ಅದಕ್ಕೆ ಇಂಥದ್ದೆಲ್ಲ ದೊಡ್ಡ ಪ್ರಮಾಣದಾಗ ಬೇರೆ ರಾಜ್ಯಕ್ಕೆ ಅಕ್ಕಿ ಸಾಗಾಟ ಆಯ್ತು ಅಂದ್ರೆ ಇದಾಗ ಮೇಲಾಧಿಕಾರಿಗಳು ಕೈವಾಡ ಐತೆ ಅಂತೇಳಿ ಸಂಖ್ಯೆ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ಯಾರು ತಪ್ಪಿತಸ್ಥರಿದಾರೋ ಅವ್ರ ಮ್ಯಾಗ ಕಾನೂನು ಕ್ರಮ ಆಗಬೇಕು. ಮತ್ತು ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಅಕ್ಕಿ ಕೊಡೋದಾಗಲಿ ಅಥವಾ ಊಟ ಕೊಡೋದಾಗಲಿ ಈ ಥರದ ದುರ್ಬಳಕೆ ಆಗಿ ಮಧ್ಯವರ್ತಿಗಳ ಹಾವಳಿಯಿಂದೆಲ್ಲ ಸರಿಯಾಗಿ ಜನರಿಗೆ ಮುಟ್ಟಂಗಿಲ್ಲ. ಅದಕ್ಕೆ ದಯಮಾಡಿ ನೀವೇನು ಮಾಡಿರಿ, BPL ಕಾರ್ಡ್ದವ್ರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ನೀವು ನೇರವಾಗಿ ಅವರ ಖಾತೆಗೆ ಹಣ ಕೊಡೋ ವ್ಯವಸ್ಥೆ ಮಾಡಿರಿ. ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿದ್ರೆ ಅವ್ರವ್ರು ಮಾರ್ಕೆಟ್ನಾಗ ಹೋಗಿ ಅಕ್ಕಿ ತೊಗೋತಾರೋ. ಈಗ ನೀವು ನೀವಾಗಿ ಅಕ್ಕಿ ಕೊಡೋದ್ರಿಂದ ಏನು ಮಾಡ್ತಾರೋ ಅವ್ರು ಅದನ್ನು ಅಕ್ಕಿ ಮಾರಿ ಬೇರೆ ಕಡೆ ಉಪಯೋಗ ಮಾಡ್ತಿರ್ತಾರೋ. ಅದಕ್ಕೆ ದಯಮಾಡಿ ಇದು ಅನ್ನಭಾಗ್ಯ ಮತ್ತು ಅಕ್ಷರ ದಾಸೋಹ ಈ ಎರಡು ವಿಚಾರಗಳ ಬಗ್ಗೆ ಮಧ್ಯವರ್ತಿಗಳು ಏಜೆನ್ಸಿಗಳು ಏನಿದೆ ಅವ್ರ ಮ್ಯಾಗ ತನಿಖೆ ಮಾಡಬೇಕು. ತನಿಖೆ ಮಾಡಿ ಈ ಕಳ್ಳ ಸಾಗಾಟ ಅಕ್ಕಿ ಎಲ್ಲಿಂದ ಬರ್ತೈತಿ, ಯಾರು ಮಾಡ್ತಾರೋ, ಇದರ ಕೈವಾಡ ಯಾರ್ದೈತಿ ಅದೆಲ್ಲ ತನಿಖೆ ಮಾಡಿ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಬಡವರ ಪಾಲಿಗೆ ಬಂದಿರುವ ಅಕ್ಕಿಯನ್ನ ಕೆಲವು ಬಡ ಕುಟುಂಬದವರು ಆಮಿಷಗಳಿಗೆ ಬಲಿಯಾಗಿ ಕೆಲವು ಮಧ್ಯವರ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಅಕ್ಕಿಯನ್ನು ಕೊಂಡುಕೊಳ್ಳುವವರಿಗೆ ಹಾಗೂ ಸಾಗಾಟ ಮಾಡುತ್ತಿರುವ ವ್ಯಕ್ತಿಗಳಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಗೆಳೆಯರ ಬಳಗದ ವತಿಯಿಂದ APMC ಅಧ್ಯಕ್ಷರಾದ ಪ್ರಕಾಶ್ ನರಿ ಹಾಗೂ ಯರಗಟ್ಟಿ PKPS ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ರಮೇಶ್ ದೇವರೆಡ್ಡಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಗೆಳೆಯರ ಬಳಗದ ವತಿಯಿಂದ ಸವದತ್ತಿ APMC ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಪ್ರಕಾಶ್ ನರಿ ಹಾಗೂ ಯರಗಟ್ಟಿ PKPS ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರಮೇಶ್ ದೇವರೆಡ್ಡಿ ಅವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗೆಳೆಯರಾದ ಇಮ್ತಿಯಾಜ್ ಖಾದ್ರಿ, ಹನುಮಂತ್ ನಿಸುನ್ನವರ್, ಲಿಂಗರಾಜ್ ಹಾದಿಮನಿ, ರಿಯಾಜ್ ಸಿಲ್ಲೇದಾರ್, ಮಾಂತೇಶ್ ಅಂಚಿ, ವಿಜಯ್ ಬಂಗಾರಿ, ಇಬ್ರಾಹಿಂ ಚಾಂದ್ಖಾನ್ನವರ್, ಶಿವಯ್ಯ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು. ಇವೆಷ್ಟು ದಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ TV ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.